ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಷ್ಟು ದಿನ ನೀವು ನಮ್ಮ ಅಮ್ಮನ್ನ ನೋಡ್ತಿದ್ರಿ ವ್ಲಾಗ್ ಸ್ಟಾರ್ಟಿಂಗಲ್ಲಿ. ಸೊ ಇವತ್ತು ನನ್ನ ನೋಡ್ತಿದ್ದೀರಾ. ಸೊ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ಇವತ್ತು ಆ್ಯಕ್ಚುಲಿ ನಂದು VTU ರಿಸಲ್ಟ್ ಬಂದಿದೆ. ಸೊ ನಮ್ಮ ಅಮ್ಮಗೆ ಪ್ರ್ಯಾಂಕ್ ಮಾಡ್ಬೇಕು ನಾನು. ಏನಂತ, ನಂದು ಒಂದು ಸಬ್ಜೆಕ್ಟು ಬ್ಯಾಕ್ಲಾಗ್ ಉಳ್ಕೊಂಡಿದೆ. ಮೀನ್ಸ್ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ. ಯಾವುದು ಹೇಳೋಣ? ಓಕೆ, ಸಿ ಪ್ರೋಗ್ರಾಮಿಂಗ್ ಫೇಲ್ ಆಗಿದೆ ಅಂತ ಹೇಳೋಣ. ಸಿ ಪ್ರೋಗ್ರಾಮಿಂಗ್ ಆ್ಯಕ್ಚುಲಿ ತುಂಬ ಟಫ್ ಇತ್ತು. ಪಾಸ್ ಆದರೆ ಸಾಕು ಅಂದ್ಕೊಂಡು ಹೋಗಿದ್ವಿ. ಸೊ ಫೈನಲಿ ಪಾಸ್ ಆಗಿದೆ. ಬಟ್ ಸಿ ಪ್ರೋಗ್ರಾಮಿಂಗ್ ಫೇಲ್ ಆಗಿದೆ, ಒಂದು ಬ್ಯಾಕ್ಲಾಗ್ ಉಳ್ಕೊಂಡಿದೆ ಅಂತ ಹೇಳೋಣ. ಆ್ಯಕ್ಚುಲಿ ಏನು ಗೊತ್ತಾ, ಆವತ್ತು ಫೇಲ್ ಆಗೋದನ್ನ ನೋಡೇ ಇಲ್ಲ. ಮೇ ಬಿ ಸಮ್ಟೈಮ್ಸ್ ನನ್ನ ಮಾರ್ಕ್ಸ್ನ ಜಾಸ್ತಿ ತೆಗ್ದಿಲ್ಲದೆ ಇರ್ಬೋದು, ಬಟ್ ಫೇಲ್ ಅಂತೂ ಯಾವತ್ತೂ ಆಗಿಲ್ಲ. ಸೊ ಈ ಸತಿನೂ ಅಷ್ಟೇ VTU ರಿಸಲ್ಟ್ಸ್ ಎಲ್ಲ ಬಂತು ಫಸ್ಟ್ ಸೆಮ್ದು, ಆ್ಯಂಡ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ. ಸೊ ನಂಗೆ ಗುಡ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಮಾರ್ಕ್ಸ್ ಮೇಲೆ. ಡಿಸ್ಟಿಂಕ್ಷನ್ ಇದೆ. ಸೊ ಬನ್ನಿ ಇವಾಗ ಒಂದು ಬ್ಯಾಕ್ಲಾಗ್ ಇದೆ ಅಂತ ಹೇಳ್ಬಿಟ್ಟು ಪ್ರ್ಯಾಂಕ್ ಮಾಡೋಣ. ಏನು ಮಾಡ್ತಿದ್ದಾರೆ ನಮ್ಮಮ್ಮ ನೋಡೋಣ. ಐ ಥಿಂಕ್ ಮೇ ಬಿ TV ನೋಡ್ತಿದ್ದಾರೆ ಅನ್ಕೋತೀನಿ ನಮ್ಮಮ್ಮ. ಆ್ಯಕ್ಚುಲಿ ನಾನು ಯಾವತ್ತೂ ಫೇಲ್ ಆಗಿಲ್ಲ. ಸೊ ಅವ್ರು ಐ ಥಿಂಕ್ ಅಷ್ಟು ಈಸಿಯಾಗಿ ನಂಬಲ್ಲ ಅನ್ಕೋತೀನಿ. ನೋಡೋಣ ಏನು ಮಾಡ್ತಾರೆ ಅಂತ. ಮೇ ಬಿ ಅವ್ರು ಆ್ಯಕ್ಚುಲಿ ನಾನು ಈ ಸತಿ ಡಿಸ್ಟಿಂಕ್ಷನ್ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂತ ಅನ್ಕೋತೀನಿ. ಬಟ್ ಏನಾದರೂ ಬ್ಯಾಕ್ಲಾಗ್ ಬಂದಿದೆ ಅಂತಂದರೆ ಅವ್ರ ರಿಯಾಕ್ಷನ್ ಹೆಂಗಿರ್ಬೇಡ, ಅವ್ರು ಹೆಂಗೆ ಬೈತಾರೆ, ಏನು ಮಾಡಬೇಡ. ಬನ್ನಿ ನೋಡೋಣ. ಇವತ್ತು ನಾನು ಯಾವತ್ತೂ ಫೀಲ್ ಮಾಡಿಲ್ಲ ಅದನ್ನು. ಸೊ ನೋಡೋಣ. ಸೊ ಫಸ್ಟಿಗೆ ಕ್ಯಾಮ್ರಾ ಸೆಟಪ್ ಮಾಡಬೇಕು. ಮೆಲ್ಲಗೆ ಹೋಗಿ ಕ್ಯಾಮ್ರಾ ಸೆಟಪ್ ಮಾಡಿ ಫಸ್ಟ್ ನಾನು ಹೋಗಿ ಹೇಳ್ತೀನಿ, ಹಿಂಗೆ VTU ರಿಸಲ್ಟ್ ಬಂತು, ಒಂದು ಬ್ಯಾಕ್ಲಾಗ್ ಹೋಗಿದೆ ಮಮ್ಮಿ ಅಂತ ಅಂದ್ಕೊಂಡು ಹೇಳ್ತೀನಿ. ನೋಡೋಣ ಏನು ಮಾಡೋಣ, ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇವತ್ತು. ಬನ್ನಿ ಹೋಗೋಣ. ಹಾಗೆ ಫ್ರೆಂಡ್ಸ್, ನಾನು ಅಮೆಝಾನಿಂದ ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಬೈ ಮಾಡಿದ್ದೀನಿ. ಇದು ಬಂದು ತುಂಬಾ ಹೆಲ್ಪ್ಫುಲ್ ಆಗಿದೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನು ಕ್ವಿಕ್ಕಾಗಿ ಎಗ್ನ ಬಾಯ್ಲ್ ಮಾಡ್ಕೊಳ್ತೀನಿ. ಹಾಗೆ ಇದು ತುಂಬಾ ನೀಡ್ಫುಲ್ ಆಗಿದೆ, ಹಾಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಿ ಯೂಸ್ ಮಾಡ್ಬೋದು. ಸೊ ತುಂಬಾ ಕ್ಯೂಟಾಗಿ ಸ್ಮಾರ್ಟ್ ಆಗಿದೆ ಅಂತ ಹೇಳ್ಬೋದು. ಏನು ಗೊತ್ತಾಯ್ತು? ಅವಳು ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅಂತ ಸ್ಕ್ಯಾನಿಂಗ್ ಮಾಡ್ಸಕ್ ಬಂದಿದ್ರೆ, ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅವಳು ಎದುರ್ಕೊತವಳೆ. ಮಮ್ಮಿ ಏನು ಗೊತ್ತಾ, ರಿಸಲ್ಟ್ ಬಂತು ಇವತ್ತು ಫಸ್ಟ್ ಸೆಮ್ದು. ನಿಜವಾಗ್ಲೂ ಬಂತು. ಈಗ ನೋಡು, ಇದು US ಅಲ್ಲಿ ಕೊಡಬೇಕು. ನೋಡೋಣ ಏನು ಎಷ್ಟು ಬಂದಿದೆ. ಎಷ್ಟೊತ್ತಲ್ಲಿ ಬಂತು? ನಾನು ನೆನ್ನೆ ಎಲ್ಲ ಸರ್ಚ್ ಮಾಡಿದೆ, ನೆನ್ನೆನೋ ಮೊನ್ನೆನೋ ಸರ್ಚ್ ಮಾಡಿದೆ ಕಣೆ, ತೋರಿಸ್ಲೇ ಇಲ್ಲ. ಆಕ್ಚುಲಿ ಈಗ ಬರೀ ಥರ್ಡ್ ಸೆಮ್ದೇನೋ ಬಂದಿತ್ತು ಈಗ ಮೊನ್ನೆ. ಇಲ್ಲ, ಈಗ ನನ್ನ ಫ್ರೆಂಡ್ ಕಳ್ಸಿದ್ದು VTU ರಿಸಲ್ಟ್ ಬಂದೈತೆ ಅಂತ. US ಅಲ್ಲಿ ಕೊಟ್ಬಿಟ್ಟು ನೋಡಬೇಕು. ಬಂದೈತಲ್ಲ, ಎಷ್ಟು ಬಂದೈತೆ? ಎಷ್ಟು ಬಂದೈತೆ? ಪಾಸ್ ಆಗಿದ್ದೀಯ ಅದ್ರದ್ದು? 3 ದಿನದಿಂದ ನೋಡಿದ್ದೀನಿ ನಾನು ರಿಸಲ್ಟ್. ನಾನು ನೋಡಿದಾಗ ಸಿಗ್ಲಿಲ್ಲ. ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಮಮ್ಮಿ ಅದು ಹೆಂಗ್ ಮಮ್ಮಿ ಸಿ ಪ್ರೋಗ್ರಾಮಿಂಗ್ ಬ್ಯಾಕ್ಲಾಗ್ ಉಳ್ಕೊಳ್ಳೋಕೆ ಸಾಧ್ಯ? ನಿಂಗೆ ಅದೇ ಈಸಿ ತಾನೆ, ಅದ ಹೆಂಗೆ ಬ್ಯಾಕ್ಲಾಗ್? ಇಲ್ಲ, ತುಂಬಾ ಕಷ್ಟ ಕೊಟ್ಟಿದ್ರು ಪೇಪರು. ಸಿ ಪ್ರೋಗ್ರಾಮಿಂಗ್ ಈಸಿ ಅಂತ ಹೇಳ್ತಿದ್ದಲ್ಲ ಚಿಂಟು ನಿನ್ಗೆ. ಆ ಸಬ್ಜೆಕ್ಟ್ ಈಸಿ ತಾನೆ ನಿನ್ಗೆ? ಆ ಸಬ್ಜೆಕ್ಟ್ ಈಸಿ ಇರ್ಬೋದು, ಬಟ್ ಫುಲ್ ಟಫ್ ಕೊಟ್ಟವಲ್ಲ ಪೇಪರ್. ಇಲ್ಲಿ ನೋಡಿ, ಇಲ್ಲೇ ಬ್ಯಾಕ್ಲಾಗ್ ಇರೋದು ಹೆಂಗ್ ತೋರಿಸ್ತೈತೆ? ಫೇಲ್ ಅಂತ ತೋರಿಸ್ತಾ ಇಲ್ವಾ? ನಿಜ ಹೇಳು. ನಿಜವಾಗ್ಲೂ ಫೇಲ್ ಆಗೈತೆ, ಅದೊಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಆಗೈತೆ.
ಇನ್ನೊಂದು ಮಾರ್ಕ್ಸ್ ಬಂದಿದ್ರೆ ಪಾಸ್ ಆಗೋದು. ಅಲ್ಲ ಎಲ್ಲಾನು ಪಾಸ್ ಆಗ್ಬಿಟ್ಟು ಅದೊಂದು ನಿಮ್ ಅಲ್ಲ, ಮುಂಚೆನೆ ಒಂದೇ- ಸಿ ಪ್ರೋಗ್ರಾಮ್ಗೆ ಗೊತ್ತಲ್ಲ ಕಂಪ್ಯೂಟರ್ ಮಮ್ಮಿ. ಕ್ಲಾಸ್ ಎಲ್ಲ 100ಗೆ actually ಅದೆಂಗ್ 50 fail ಪಾಸ್ ಆಗುತ್ತೆ ಆದ್ರೆ ಸಾಧ್ಯ? ಪಾಸ್ ಆಗ್ಬೋದು. ಜಸ್ಟ್ ಇನ್ 1 ಮಾರ್ಕ್ಸ್ ಅಲ್ಲಿ ಹೋಗೈತೆ. ಸುಳ್ಳು ಹೇಳ್ಬೇಡ, ನಿಜ ಇಲ್ಲಿ ಹೇಳು. ನೋಡಿಲಿ ಫೇಲ್ ಅಂತ ತೋರಿಸ್ತಾ ಇಲ್ವಾ? ಬರೀ ಅಷ್ಟ್ ಮಾತ್ರ ತೋರಿಸ್ತಾ ಫೇಲ್ ಅಂತವಾ, ಎಫ್ ಅಂತ ಮಾತ್ರ ಅದೇ. ಇಲ್ಲೇ ತೋರಿಸ್ತಾ ಇಲ್ವಾ ಮಮ್ಮಿ ಸಿ ಪ್ರೋಗ್ರಾಮಿಂಗ್ ಫೇಲ್ ಅಂತ? ನೋಡಿಲಿ ಸಿ ಪ್ರೋಗ್ರಾಮಿಂಗ್ ಫೇಲ್ ಅಂತ ತೋರಿಸ್ತಿಲ್ವಾ? ಬೇರೆ ಎಲ್ಲ ಪಾಸ್ 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 ಅಂತ ಇಲ್ವಾ ನೋಡಿಲಿ? ಕಾಣಿಕೊಳ್ಳ ಏನ್ ಕತೆ ಅನ್ನೋದು. ಈಗ ಏನ್ ಮಾಡೋದು? ನಮ್ ಸರ್ ಫೋನ್ ಮಾಡ್ಬಿಟ್ಟು ಕೇಳ, ಸರ್ ಏನ್ ಮಾಡೋದು ಈ ತರ ಆಗಿದ್ದಲ್ಲ ಅಂತ ಅಂದ್ಬಿಟ್ಟು. ಏನಾರು ಮಾಡ್ಕೊಚಿಟ್ಟು ನನಗೂ ಸಾಕಾಗೋಯ್ತು. ಅಲ್ಲ ಮಮ್ಮಿ, ನನ್ನ ಎಫರ್ಟ್ಸ್ ನಾನು ಹಾಕಿದೀನಿ ತಾನೆ. ಮಾರ್ಕ್ಸ್ ಬರೋದ್ರೆ ನನ್ ತಪ್ಪ ಹೇಳಿ ನೀನೇ ನೋಡ್ತಿರ್ಲಿಲ್ಲ, ನಾನು ನೋಡ್ತಿದ್ದೆ ನಾನು. ಏನ್ ಎಫರ್ಟ್ಸ್ ಹಾಕಿದ್ರು ಏನ್ ಚಿಟ್ಟು, ಫೈನಲ್ ರಿಸಲ್ಟ್ ಏನ್ ಬರುತ್ತೆ ಅದೇ ತಾನೇ. ಹಂಗಲ್ಲ, ನಾವ್ 100% ಎಫರ್ಟ್ ಅಂದ್ರೂ ನಾನು ಹಾಕಿದ್ರು. ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂದ್ರೂ ಬೇಜಾರಾಯ್ತು. ಸರಿ ಬೇಜಾರಾಯ್ತು ಅಂತ ಈಗ ಏನ್ ಮಾಡಕ್ಕಾಗುತ್ತೆ ರಿಸಲ್ಟ್ ಬಂದ್ಮೇಲೆ. ನಿಮ್ಮ ಅಪ್ಪನ್ಗೆ ಹೇಳಿದ್ರೆ ನಿಮ್ಮ ಅಪ್ಪ ಅಂತೂ ಫುಲ್ ಬೇಜಾರ್ ಮಾಡ್ಕೋತಾರೆ. ಅಷ್ಟೊಂದು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಇವಾಲ್ಯೂಷನ್ ಹಾಕೊಂಡ್ವಾ, ಬರೀ 1 ಮಾರ್ಕ್ಸ್ ಅಂತಾನೆ ಹೋಗಿರೋದು. ಅಂದ್ರೆ ಏನ್ 1 ಮಾರ್ಕ್ಸ್ ಜಸ್ಟ್ ಪಾಸ್ ಆದ್ರ ತನ್ ಏನು ಸುಮಾರಾಗಾದ್ರೂ ಮಾರ್ಕ್ಸ್ ತೆಗಿದಾನೆ. ಅಷ್ಟೆಲ್ಲ ಕಷ್ಟಪಟ್ಟು ಸೇರ್ಸಿ ಮಾಡಿ ಏನು ಮಾಡಪ್ಪ ನಿಂತಿಲ್ದಂಗೆ. ನಾನು ಏನು ಹೇಳಲ್ಲ ಚಿಂಟು. ನಿಮ್ ಲೈಫ್ ಏನ್ ಗೊತ್ತಾ, ನೀವು ಸರಿಯಾಗಿ ಓದ್ಲಿಲ್ಲ ಅಂದ್ರೆ ನಿಮ್ ಕೈಯಾರ ನಿಮ್ ಲೈಫ್ ನ ನೀವೇ ಹಾಳು ಮಾಡ್ಕೊಂಡಂಗೆ. ನಮ್ ಕೈಯಲ್ಲಿ ನಮ್ ಕಡೆಯಿಂದ ಏನು ತಪ್ಪಾಗಿಲ್ಲ ಚಿಂಟು. ನಾವ್ ಏನೇನ್ ಕೊಡ್ಬೋದು ನಿಮ್ಗೆ ಅದನ್ನೆಲ್ಲ ಕೊಟ್ಟಿದೀವಿ. ಹಂಗಾದ್ರೆ ನಾನೇನು ಓದಿಲ್ಲ ಅಂತ ನನಗೆ ಅರ್ಥ? ನಿನ್ ಕಣ್ಮುಂದೆ ಓದ್ತಾ ಇರ್ತೀನಿ ತಾನೆ ದಿನಾಗ್ಲೂ. ಬರೀ ಕುತ್ಕೊಂಡು ಓದ್ಬಿಟ್ರೆ ಆಯ್ತಾ? ಮತ್ತೆ ಇನ್ನೇನ್ ಮಾಡ್ಬೇಕು? ಅಲ್ಲಿ ಇಂಪ್ಲಿಮೆಂಟ್ ಮಾಡಿರ್ಬೇಕು ತಾನೆ. ಓದಿರೋದೇ ಇಂಪ್ಲಿಮೆಂಟ್ ಮಾಡಿರ್ತೀವಿ, ಅವ್ರು ಕೊಡದೇ ನಾವೇನ್ ಮಾಡೋದು? ನಾವು ನಿಮ್ಮ ಅಪ್ಪ ನಿಮ್ಗೆ ಅಂತೂ ನನ್ಗಂತೂ ಹೇಳೋ ಧೈರ್ಯ ಇಲ್ಲ. ನಿನ್ನೆ ಹೇಳ್ಕೊ, ಇನ್ನೇನು ಹೇಳಕ್ಕಾಗಲ್ಲ ಚಿಂಟು. ರಿವಲ್ಯೂಷನ್ ಆದ್ರೂ ಹಾಕದಾ? 1 ಮಾರ್ಕ್ಸ್ ಎಲ್ಲ ಹಾಕದ ರಿವಲ್ಯೂಷನ್ಗೆ? ಏನು ನೀನ್ ತಿಳ್ದಂಗ್ ಮಾಡು ಚಿಂಟು. ನಾನೇನ್ ಬೈತಾ ಇದ್ದೀನಾ? ಈಗ ನೀನ್ ಬೈಯಕ್ಕೆ ನಾ ಇನ್ನೇನ್ ಚಿಕ್ಕ ಮಗುನ? ಚಿಕ್ಕವರಿದ್ದಾಗ ಹೊಡಿತಿದ್ವಿ ಬಡಿತಿದ್ವಿ. ಈಗ ಎಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗೆ ಐತೆ. ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇನೆ ನಿಮ್ ಕಡೆಯಿಂದ. ನಿಮಗ್ ಬೈಯಕ್ಕಾಗುತ್ತ ನಾವು? ಏನ್ ಮಾಡಿದ್ರು ಮನ್ಸಿಗೆ ಬೇಜಾರಾದ್ಮೇಲೆ ಇನ್ನೇನು? ಏನೋ ಬೇಜಾರ್ ಮಾಡ್ಕೋಬಹುದು, 1-2 ಮಾತು. ಅದು ಏನೋ ಕೋಪದಲ್ಲಿ ಬೈಬೋದು. ಅದನ್ನ ನೀವು ಮನ್ಸ್ಗೆ ಆಮೇಲೆ ಹೆಂಗೆಂಗೋ ತಕೊಂಡ್ರೆ ಅಂತ ಅದಕ್ಕೂ ಯೋಚನೆ ಇರ್ತದೆ. ಅಪ್ಪ ಅಮ್ಮನ್ಗೆ ಬೈಯಕ್ಕೂ ಸ್ವಾತಂತ್ರ್ಯ ಇರೋದಿಲ್ಲ. ಅದು ಇದು ಅಂತ ಯೋಚನೆ ಇರುತ್ತೆ. ಎಲ್ ಮನ್ಸ್ಗೆ ಹಾಕೊಂಡ್ಬಿಡ್ತಾವಂತ. ಹೋಗ್ಲಿ ಬಿಡು, ಇನ್ನೇನ್ ಮಾಡಕೈತದ ಆದ್ಮೇಲೆ ತೆಗ್ದು ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಹಾಕು. ಅಟ್ಲೀಸ್ಟ್ ನೆಕ್ಸ್ಟ್ ಬರೋ ಎಕ್ಸಾಮ್ಗೆ ಟೆನ್ಷನ್ ತಗೊಳ್ದಂಗೆ ಕೂಲಾಗಿ ಫೇಸ್ ಮಾಡಿ ಬರೀ. ಇನ್ನೇನ್ ಮಾಡಕ್ಕಾಗುತ್ತೆ? ಇನ್ನೇನು ಹೇಳಲ್ಲ. ಏನ್ ಇಷ್ಟ ಬಂದಂಗ್ ಮಾಡು. ನಾನು ನಿಜವಾಗ್ಲೂ ಬೇಡ ಕ್ಯಾಂಡಿಡೇಟ್ ಅಂತ ಅನ್ಸುತ್ತಾ ನಿಮ್ಗೆ? ನಾನು ಅನ್ಕೊಂಡಿಲ್ಲ, ನೀನೇ ತಾನು ಹೇಳ್ತಾ ಇರೋದು ಫೇಲ್ ಆಗಿದ್ದೀನಿ ಅಂತ. ಅದ್ ಹೆಂಗ್ ನಂಬಿಡ್ತೀಯ ಅಕ್ಕ? ನಿಂಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತ? ನಾನು ಹೇಳಿದ ತಕ್ಷಣ ನನ್ ಮಗಳು ಫೇಲ್ ಆಯ್ತಾರೆ ಅಂತ fix ಅದೇನು ನಿಮ್ಗೆ. ತೋರಿಸ್ತಾರ? ನಾನು ಆಗಿಲ್ಲ ಅಂತ ಹೇಳ್ದೆ ತಾನೆ. ಅದ್ ಯಾವ್ದೋ ಲಾಸ್ಟ್ ಇಯರ್ ಪೇಪರ್ ತೋರ್ಸಿದ್ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ. ಮತ್ತೆ ನನ್ಗೆ ನಂಬಿಕೆ ಇಲ್ಲ ಅಂತ ಯಾವ್ದೋ ಹೇಳ್ತಿದ್ದೆ. ಬೇರೆ ಗೂಗಲ್ ಅಲ್ಲಿ ತೆಗ್ದು ನಿನಗ್ ಪ್ರ್ಯಾಂಕ್ ಮಾಡಕ್ಕೆ ತೋರ್ಸಿದ್ದು. ಪ್ರ್ಯಾಂಕ್ ವಿಡಿಯೋ ನೋಡಲಿ ಗೈಸ್. ಡಿಸ್ಟಿಂಕ್ಷನ್ ಟೆನ್ಷನ್ ತಗೋಬೇಡದು ನಮ್ಮಮ್ಮ. ಫಸ್ಟ್ ಟೈಮ್ ಅಕ್ಕ ಅವ್ರು ವಿಡಿಯೋ ಮಾಡಿ ಪ್ರ್ಯಾಂಕ್ ಮಾಡ್ತಾ ಇರೋದು. ಅದು ಬೈತ್ಯಾ ಅಂತಂದ್ರೆ ಏನು ಬೈಲೇ ಇಲ್ವಲ್ಲ ಚಿಟ್ಟು. ಯಾಕೆ ಬೈಲಿ? ಅಪ್ಪ ಅಮ್ಮನ್ಗೆ ಏನ್ ಯೋಚನೆ ಇರ್ತದೆ ಗೊತ್ತಾ? ಮನ್ಸ್ಗೆ ಹಾಕೊಂಡು ಅದನ್ನೇ ಯೋಚನೆ ಮಾಡ್ಬಿಟ್ಟಾರ ಅಂತ ನನಗ್ ಭಯ. ಇನ್ನೇನ್ ಮಾಡೋದು? ಬೈಬೇಕು ಅಂತ ಅನ್ನಿಸ್ತದೆ. ಸೀರಿಯಸ್ ಆಗಿ ಮನ್ಸಲ್ಲಿ ಬೇಜಾನ್ ಅನ್ನಿಸ್ತಿತ್ತು. ಫೋನ್ ಮಾಡಿದ್ರಲ್ಲ ಕಾಲ್ ಮಾಡ್ತಿದ್ದೆ. ಏನಂತ ಯಾವ ಮುಖ ಹೊತ್ಕೊಂಡ್ ಫೋನ್ ಮಾಡ್ಲಿ? ಸುಮ್ ಬೇಜಾರಾಗಿತ್ತು ನನ್ಗೆ. ಸುಮ್ನೆ ಆಗಿ ಒಂದ್ ಸ್ವಲ್ಪ ಹೊತ್ತು ಮನ್ಸಲ್ಲಿ ಬೇಜಾರಾಗದು. ಇವತ್ತೆಲ್ಲ ಕೊರಗಿವೆ. ಒಳ್ಳೆ ಮುಖ ಎತ್ಕೊಂಡು ಫೋನ್ ಮಾಡೋದು ಡಿಸ್ಟಿಂಕ್ಷನ್ ತಗೊಳ್ಳೆ ಅಂತ. ಅಲ್ಲ, ನಿಮ್ಗೆ ಇವತ್ತು ಯಾಕೆ ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ತು ಅಂತ? ರಿಸಲ್ಟ್ ಬಂದ್ಬಿಟ್ಟೈತಲ್ಲ ಇವತ್ತು, ಅದನ್ನೇ ಯೋಚನೆ ಮಾಡಿದ್ದೀನಿ. ಆಕ್ಚುಲಿ ಫ್ರೆಂಡ್ಸ್, ನಾನು ಎಷ್ಟು ದಿನದಿಂದ ವಿಡಿಯೋ ಮಾಡುತ್ತೀನಿ ನಾನು ಅಂದ್ರೆ ಮುಖ ಮುಚ್ಕೊಳ್ಳೋದು. ನೀವೇ ನೋಡಿದ್ರೆ ಎಷ್ಟು ನನ್ ವಿಡಿಯೋಸ್ ಅಲ್ಲಿ ಮುಖನೂ ಕೂಡ ತೋರ್ಸಲ್ಲ ಇವಳು. ಇವತ್ತು ರೂಮ್ ಅಲ್ಲಿ ಒಳಗಡೆ ಕ್ಯಾಮ್ರಾ ಇಟ್ಬಿಟ್ಟು ಬಂದು ಇವತ್ತು ನೋಡಿ ವಿಡಿಯೋ LKG-ಯಿಂದ ಇವತ್ವರೆಗೂ ಯಾವತ್ತೂ ಫೇಲ್ ಅನ್ನೋದೇ ನೋಡಿಲ್ಲ ನಾನು. ಸೊ ಫಸ್ಟ್ ಟೈಮ್ ಫೇಲ್ ಆಗಿದ್ದೀನಿ ಅಂತಂದ್ರೆ ಹೆಂಗ್ ರಿಯಾಕ್ಟ್ ಮಾಡ್ಬೋದು ನೋಡೋಣ ಅಂತ ಅಂದ್ಬಿಟ್ಟು
ಈ ತರ ಒಂದು ಪ್ರ್ಯಾಂಕ್ ಐಡಿಯಾ ಮಾಡಿದೆ. ಸ್ಟಾರ್ಟಿಂಗ್ ನಾನ್ ನಂಬುದ್ನ ಸ್ಟಾರ್ಟಿಂಗ್ ಸುಮ್ನೆ ಹೇಳ್ಬೇಡ ಚಿನ್ನು ಅಂತ. ಆಮೇಲೆ ಯಾರು ಗೊತ್ತು ಇಂಜಿನಿಯರಿಂಗ್ ಅಲ್ಲಿ ಕಷ್ಟ ಇರ್ಬೋದೇನೋ, ಆಗಿದ್ದಾಳೇನೋ. ಆಮೇಲೆ ನಾನ್ ಬೈದ್ಬಿಟ್ಟು ಮನ್ಸ್ಗೆ ಹಾಕೊಂಡ್ ಆಮೇಲೆ ಏನೇನಾದ್ರು ಯೋಚನೆ ಮಾಡ್ಬಿಟ್ಟು ಮಕ್ಳು ಸಮಾಧಾನವಾಗಿ ಇರೋದಂತ ಇದ್ದೇ ಇಲ್ಲ. ಅಂದ್ರೆ ಚೆನ್ನಾಗ್ ಮುಂಚಿನ ಸೌಮ್ಯ ಆಗಿದ್ರೆ ಚೆನ್ನಾಗ್ ಬೈದಾಕಿರುವೆ. ಈ ಕೂಲಾಗ ಹ್ಯಾಂಡಲ್ ಇದೇ ಮಾಡ್ಬೇಕು. ಖುಷಿಗೆ ಏನ್ ಕೊಡಿಸ್ತೀಯಾ? ಏನ್ ಕೊಡಿಸ್ಲಿ? ಅಂದ್ರೆ ಅಯ್ಯೋ ಎಲ್ಲಾರು ಪಾಸ್ ಆಗ ನೀನು ಆಗಿದ್ದ ಪಾಸ್ ಆಗಿಲ್ಲ, ಡಿಸ್ಟಿಂಕ್ಷನ್ ಪಾಸ್ ಆಗಿಲ್ವಾ? ಎಷ್ಟ್ ಜನ ಬಂದಾರ ಡಿಸ್ಟಿಂಕ್ಷನ್ ಹೋಗ್ ನೋಡೋಗಿ ಎಷ್ಟೊಂದ್ ಜನ ಬಂದಿರ್ತಾರೆ. ಹೋಗ್ಲಿ ತುಂಬಾ ಜನ ಫೇಲ್ ಕಂಗ್ರಾಚುಲೇಷನ್. ಆಗೋರಲ್ಲ ಮತ್ತೆ. ಆಯ್ತು ಕಂಗ್ರಾಚುಲೇಷನ್ಸ್ ಹೇಳ್ತಿದ್ದೀನಿ. ಏನ್ ಬೇಡ, ತಗೊಳೆ ಕೊಡೆ, ಆಟಿಟ್ಯೂಡ್ ತೋರ್ಸ್ಬೇಡ. ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಟೈಮ್ ಜಸ್ಟ್ ಪಾಸ್ ಆಯ್ತೀನಿ. ಈಗ ಪಾಸ್ ಆದ್ರೆ ಸಾಕು ಅಂತ ಹೇಳೋರಿಲ್ವಾ? ಜಸ್ಟ್ ಪಾಸ್ ಆಗ್ತೀನಿ ಸಾಕು. 60%, 60 ಬೇಡವಲ್ಲ, ಜಸ್ಟ್ ಪಾಸ್ಗೆ 50% ಅಷ್ಟೇ ಅನ್ಸುತ್ತೆ. ಅಲ್ಲ ನೀನ್ ನನ್ನ ಈ ತರ ಬ್ಲಾಕ್ ಮೇಲ್ ಮಾಡಿದ್ರೆ ಯಾರ್ ಫ್ಯೂಚರ್ ಇದಾಗದು? ಸಾಕು 50% ಅಲ್ವಾ? ಹಾ, ಡಿಸ್ಟಿಂಕ್ಷನ್ ಎಲ್ಲ ಸಾಕು, ಯಾಕೆ ಸಾಕು. ಸುಮ್ನೆ ಸಾಕು. ನನಗ್ ಗೊತ್ತು ಕಡೆ, ನಾನು ಹೇಳ್ದೆ ಹೋಗ್ಲಿ ನೀನ್ ತೆಗಿತೀಯ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಸೀರಿಯಸ್ಲಿ ನಮ್ಮಮ್ಮ ಇಷ್ಟು ಕಾಮಾಗಿ ತಗೋತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಬಿಕಾಸ್ ಏನಂದರೆ ಇಂಟರ್ನಲ್ಸಲ್ಲಿ ಬರೀ ಒಂದು 2-3 ಮಾರ್ಕ್ಸ್ ಹೋಗಿದ್ದಕ್ಕೇ ಎಷ್ಟು ಮಟ್ಟಿಗೆ ಬೈಯೋರು ಅಂತಂದರೆ, ಇಷ್ಟೇ ನಿಂದು ಯಾವಾಗಲೂ ಹಿಂಗೆ 2 ಮಾರ್ಕ್ಸ್ ಹೋಯ್ತು, ಅಲ್ಲೋಯ್ತು ಇಲ್ಲೋಯ್ತು ಅಂದ್ಕೊಂಡು ನನಗೆ ಬೈದ್ಬಿಡೋರು. ಸೀರಿಯಸ್ಲಿ ನಂಗೆ ಕೋಪ ಬಂದ್ಬಿಡೋದು. ಅಷ್ಟು ಕಷ್ಟಪಟ್ಟು ಓದಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋದ್ರೆ ನನ್ನ ತಪ್ಪ. ಕೆಲವೊಂದು ಸಿಚುವೇಶನ್ಸ್ ಹಂಗಿರುತ್ತೆ ಅಂತ. ಫೇಲ್ ಆಗಿದ್ದೀನಿ ಅಂತ ಅಂದ್ರೂ ಏನೂ ಬೈತಾ ಇಲ್ಲ ಅಂತಂದರೆ ನಂಗೆ ನಿಜವಾಗ್ಲೂ ನಂಬಕ್ಕಾಗಲಿಲ್ಲ. ಆಕ್ಚುಲಿ ಏನ್ ಗೊತ್ತಾ ಚಿಂಟು, ಏನೋ ಓದೋ ತನಕ ನಾನು ಬೈತೀನಿ ಅಷ್ಟೇ. ಮಾರ್ಕ್ಸ್ ಎಲ್ಲ ಬಂದಾದ್ಮೇಲೆ ಆ ಕ್ಷಣಕ್ಕೆ ಮಕ್ಳಿಗೆ ಬೈಯೋದ್ಕಿನ್ನ ಏನೋ ನನಗೆ ಪರ್ಸ್ನಲಿ ಬೇಜಾರಾಗಿರುತ್ತೆ. ನನಗ್ ಬೇಜಾರಾಯ್ತು ಅಂತ ಅಂದ್ಬಿಟ್ಟು ನಿಮ್ಗೂ ಬೇಜಾರ್ ಮಾಡ್ಬೇಕು ಅಂತಲ್ಲ. ಬಟ್ ಆ ಕ್ಷಣ ಖಂಡಿತ ಬೇಜಾರಾಯ್ತು ನನ್ಗೆ. ಬಟ್ ಹಂಗ ಅನ್ಬಿಟ್ಟು ನಿನ್ ಮೇಲೆ ಕೂಗಾಡಿ ಹಾರಾಡ್ಬೇಕು ಅಂತ ಅಲ್ಲ. ಆಮೇಲೆ ನಾವು ಒಂದ್ ಅಂದಿ ನಿನ್ ಮನ್ಸಿಗೆ ಇನ್ನ ಬೇಜಾರಾಗಿ ಅದ್ರ ಬದಲು ಒಂದ್ ಸ್ವಲ್ಪ ನನ್ಗೆ ಕೋಪ ಎಲ್ಲ ಕಡಿಮೆ ಆದ್ಮೇಲೆ ನಿನಗ್ ಸಮಾಧಾನ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಆಗುತ್ತೆ ನೆಕ್ಸ್ಟ್ ಟೈಮು ಟ್ರೈ ಮಾಡು ಅಂತ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೆ ನಾನು. ಅಷ್ಟ್ರಲ್ಲಿ ನೀನ್ ನಿಜ ಹೇಳ್ಬಿಟ್ಟಲ್ಲ. ನಾನು ಆಕ್ಚುಲಿ ಏನ್ ಗೊತ್ತಾ, ನಂಗೆ ಸ್ವಲ್ಪ ನಿನ್ಗೆ ಗೊತ್ತಿರ್ಬೋದು, ನಾನು ಯಾವಾಗ್ಲೂ ಸ್ಟಾರ್ಟಿಂಗ್ ಬೈದ್ಬಿಡ್ಬೋದು ನಿನ್ಗೆ. ಬಟ್ ಆಮೇಲೆ ನಾನು ನಿನ್ಗೆ ಚೇರ್ ಅಪ್ ಮಾಡ್ತೀನಿ ತಾನೆ. ಫ್ರೆಂಡ್ಸ್ ನೋಡಿದ್ರಲ್ಲ ಚಿಂಟು ಹೇಗೆ ನನಗೆ ಇವತ್ತು ಯಾಮಾರಿಸಿದ್ಲು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಅವಳು ವಿಡಿಯೋ ಮುಂದೆ ಬರೋದೇ ಇಲ್ಲ. ಬಂದ್ರೂ ಮುಖ ಮುಚ್ಕೊಳ್ಳೋದನ್ನು ಆಲ್ಮೋಸ್ಟ್ ನೀವು ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ. ಇವತ್ತು ಏನೋ ಅವಳೇ ಮನ್ಸು ಮಾಡಿ ವ್ಲಾಗ್ನ ಶುರು ಮಾಡಿ ಒಂದು ಪ್ರ್ಯಾಂಕ್ ಕೂಡ ಮಾಡಿದ್ದಾಳೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.